सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। तो ब्रह्माणं विदधाति पूर्वं तो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे सूत्रद्वयात्मकेऽस्मिन् द्वितीये तदभावाधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तमं सूत्रम्। सर्वाग्रे शङ्कर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तदवशिष्टभाष्यभागं च यथाचार्यानुग्रहं विचारयामः। अग्रे तावत् श्री श्री शङ्कर भगवत् पूज्यपादानां प्रशस्ति श्लोकमेकं द्विवारं पठामः। ॐ
ಶಂಕಾ ಪ್ರಾಪ ಪುರಾತ್ತೈಃ ಪುಣ್ಯೈರ್ನೂನಂ ಯದೀಯತನು ಸಾಮ್ಯಂ ಶಂಕಾ ದುರ್ದ್ರುಮ ಪರಶುಂ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಶಂಕಾ ಪ್ರಾಪ ಪುರಾತ್ತೈಃ ಪುಣ್ಯೈರ್ನೂನಂ ಯದೀಯತನು ಸ್ಯಾಂ ಶಂಕಾ ಪ್ರಾಪ ಪುರಾತ್ತೈಃ ಪುಣ್ಯೈಃ ನೂನಂ ಯದೀಯತನು ಸ್ಯಾತನು ಸಾಮ್ಯಂ ಶಂಕಾದುರ್ದ್ರುಮ ಪರಶುಂ ಅಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಇದು ಕೂಡ ಪರಮ ಪೂಜ್ಯ ನೃಸಿಂಹ ಭಾರತಗಳಿಂದ ರಚಿತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಶ್ಲೋಕ. ಅರ್ಥ ಸುಲಭವಾಗಿದೆ. ಶಂಕಾ ಪ್ರಾಪ ಪುರಾತ್ತೈಃ ಪುಣ್ಯೈಃ ನೂನಂ ಯದೀಯತನು ಸಾಮ್ಯಂ. ಈ ಒಂದು ಪುರಾತ್ತೈಃ ಪುಣ್ಯೈಃ, ಪುರಾತ್ತೈಃ ಅಂದ್ರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯ ವಿಶೇಷದಿಂದ, ಪುಣ್ಯ ವಿಶೇಷಗಳಿಂದ ಏನಾಯಿತು, ಆ ಒಂದು ಶಂಕೆ ಅಂತಕ್ಕಂಥದ್ದು ಏನಿತ್ತು, ಆ ಚಿಂತೆ ದ್ವಂದ್ವ ಅಂತಕ್ಕಂಥದ್ದು ಶಂಕಾರೂಪೇಣ ಮಚ್ಚಿತ್ತಂ ಅಂತಿದೆಯಲ್ಲ, ಈ ಒಂದು ನನ್ನ ಒಂದು ಯಾವ ಮನಸ್ಸು ಅಂತಃಕರಣ ಶಂಕೆಯಿಂದ ಆವರಿಸಲ್ಪಟ್ಟು ಬಿಟ್ಟಿತ್ತೋ, ಕೇವಲ ಶಂಕೆ ದ್ವಂದ್ವ, ಅದರಿಂದೇನು ಸಂಸಾರ ದುಃಖ ಎಲ್ಲವೂ ಕೂಡ ಪ್ರಾಪ್ತವಾಗಿ ಬಿಟ್ಟಿತ್ತು. ಅದು ಏನಾಯಿತು, ಪುರಾತ್ತೈಃ ಪುಣ್ಯೈಃ, ಆ ಹಿಂದಿನ ಅನೇಕ ಜನ್ಮಗಳ ಒಂದು ಪುಣ್ಯ ಸಂಸ್ಕಾರದಿಂದ, ಪುಣ್ಯ ವಿಶೇಷದಿಂದ ಏನಾಯಿತು, ಆ ಶಂಕ ಇತ್ತಲ್ಲ, ಅದು ಯದೀಯ ತನು ಸಾಮ್ಯಂ. ಯದೀಯ ತನು ಸಾಮ್ಯಂ ಅಂದ್ರೆ ಈ ಒಂದು ಮನಸ್ಸು ಅಂತಃಕರಣವೂ ಕೂಡ ಏನಾಯಿತು, ಯದೀಯ ತನು ಸಾಮ್ಯಂ, ಯಾವ ಒಂದು ಅಂತಃಕರಣದ ಸಾಮ್ಯವನ್ನು ಪಡೆದುಕೊಂಡು ಬಿಟ್ಟಿತೋ, ಯಾವುದು ಆ ಅದೇ ಶಂಕರ ಭಗವತ್ಪಾದರು ಆ ಒಂದು ಸಾಮ್ಯ ಅಂದ್ರೆ ಅದೇ ಆಗಿಬಿಟ್ಟಿತೋ, ಅದರಂತೆಯೇ ಆಗಿಬಿಟ್ಟಿತೋ ಅಲ್ಲ, ಅದೇ ಆಗಿಬಿಟ್ಟಿತೋ. ಶಂಕೆ ಹೋಯ್ತು, ಏನಾಯ್ತು, ಇವನು ಕೂಡ ಶಂಕರನೇ ಆಗಿಬಿಟ್ಟ. ಶಂಕೆ ಹೋಯ್ತು, ಶಂಕರನಾಗಿಬಿಟ್ಟ. ಯದಿಯತನು ಪ್ರಾಪ ಪಡೆದುಕೊಂಡನು ಅಂತಹ ಶಂಕಾ ದುರ್ದ್ರುಮ ಪರಶುಂ. ಆ ಶಂಕೆ ಅಂದ್ರೇನು, ಆ ಎಲ್ಲ ಒಂದು ಅವಿದ್ಯ ಎಂಬತಕ್ಕಂತಹ ಶಂಕೆ, ಅವಿದ್ಯೆಯಿಂದ ಆವೃತವಾಗಿರ್ತಕ್ಕಂಥ ಅಂತಃಕರಣ ಅಂತ ಏನಿದೆ, ಅದು ನಮಗೆ ಇಷ್ಟೆಲ್ಲ ಈ ಒಂದು ಅನಾಹುತಕ್ಕೆ ಕಾರಣವಾಗಿದೆ. ಈ ಒಂದು ಶಂಕೆ ದ್ವಂದ್ವ ರೂಪವಾಗಿರತಕ್ಕಂತಹ, ದ್ವಂದ್ವಾತ್ಮಕವಾಗಿರ್ತಕ್ಕಂತಹ ಈ ಒಂದು ಶಂಕೆ ಇದೆಯಲ್ಲ, ಅದಕ್ಕೆ ಶಂಕಾದುದ್ರುಮ ಪರಶುಂ ಅಂದ್ರೆ ಅದನ್ನ ಎತ್ತಿ ಒಗೆದು ಪರಶು ಒಡೆದು ಹಾಕತಕ್ಕಂಥ ಕೊಡಲಿಯಂತಿರುವ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಆ ಒಂದು ಶಂಕರ ಭಗವತ್ಪಾದರನ್ನ ನಾನು ಪ್ರಣಮಾಮಿ, ನಮಸ್ಕರಿಸುತ್ತೇನೆ. ಪ್ರಕರ್ಷೇಣ ನಮಾಮಿ ಇತ್ಯರ್ಥ. ಪ್ರಕರ್ಷೇಣ ನಮಾಮಿ, ನಾನು ನಮಸ್ಕರಿಸುತ್ತೇನೆ. ಅದರಿಂದ ಸರ್ವಭಾವೈರ್ನಮಸ್ಯೆ ಅಂತ ಹೇಳಿದ್ದಾರಲ್ಲ ಮಾಂಡೂಕ್ಯದಲ್ಲಿ, ಅದೇ ರೀತಿ ನಾನು ನಮಸ್ಕರಿಸುತ್ತೇನೆ ಅಂತ ಇಂತಹ ಒಂದು ಏನು ಆ ಶಂಕೆ, ಅಂತಃಕರಣ ಶಂಕೆಯಿಂದ ತುಂಬಿಕೊಂಡು ಬಿಟ್ಟಿತ್ತು. ಅಂತಹದ್ದನ್ನ ಈ ಶಂಕರನನ್ನಾಗಿ ಮಾಡಿದ, ಮತ್ತೆ ಈ ಶಂಕೆ ಇದೆಯಲ್ಲ ಅದಕ್ಕೆ ಕಾರಣ ಏನು, ಅದನ್ನೆಲ್ಲ ಕೊಚ್ಚಿ ಹಾಕತಕ್ಕಂಥ ಕೊಡಲಿಯಂತಿರುವ ಶಂಕರ ಭಗವತ್ಪಾದರನ್ನ ನಾನು ನಮಸ್ಕರಿಸುತ್ತೇನೆ ಎಂಬತಕ್ಕಂಥದ್ದು ಈ ಒಂದು ಶ್ಲೋಕದ ಒಂದು ಅರ್ಥ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಓದ. ಓಂ ಶಂಕಾ ಪ್ರಾಪ ಪುರಾತ್ತೈಃ ಪುಣ್ಯೈಃ ನೂನಂ ಯದೀಯತನು ಸಾಮ್ಯಂ ಶಂಕಾದುರ್ದ್ರುಮ ಪರಶುಂ
ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ದ್ವಿತೀಯಂ ತದಭಾವಾಧಿಕರಣಂ. ಓಂ ತದಭಾವೋ ನಾಡೀಷು ತಚ್ಛ್ರುತೈರಾತ್ಮನಿ ಚ. ಓಂ ಅತಃ ಪ್ರಬೋಧೋ ಅಸ್ಮಾತ್. इमे द्वे सूत्रे तस्मिन् तदभावाधिकरणे उपनिबद्धे. इदानीं प्रकृतं तत्र तस्मिन् अधिकरणे प्रकृतं प्रथमं सूत्रं द्विवारं पठित्वा भाष्यभागं विचारयामः. ओम तदभावो नाडीषु तच्छ्रुतैरात्मनि च. ओम तदभावो नाडीषु तच्छ्रुतैरात्मनि च. तदभावः स्वप्नस्य भावः सुषुप्तं कुत्र भवति इत्युक्ते नाडीषु आत्मनि च भवति. कथमिदम् अवगम्यते? तच्छ्रुतेः. ಈ ಒಂದು ಸ್ವಪ್ನದ ಅಭಾವ ಸುಷುಪ್ತಿ ಅಂತ ಹೇಳಿದ್ರೆ ಅದು ಎಲ್ಲಾಗುತ್ತೆ ಈ ಜೀವನಿಗೆ ಅಂದ್ರೆ ಈ ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಆಗುತ್ತವೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಹಾಗೆಂದು ಶ್ರುತಿವಾಕ್ಯವಿರುವುದರಿಂದ ಅಂತ ಹೇಳಿದ್ರು. ಇದನ್ನೆಲ್ಲ ವಿಸ್ತಾರವಾಗಿ ಅವರನ್ನೇ ವಿವರಿಸಿದ್ದಾಯಿತು. ಶ್ರುತಿವಾಕ್ಯ ಏನ್ ಹೇಳುತ್ತೆ, ಇದಮಿತ್ತಂ ಅಂತ ತೀರ್ಮಾನವನ್ನು ಮಾಡಿದ್ದಾಯಿತು. ತೀರ್ಮಾನವನ್ನು ಮಾಡಿದ ಮೇಲೂ ಕೂಡ ಸ್ವಲ್ಪ ಸಂಶಯ ಉಳ್ಕೊಂಡ್ಬಿಟ್ಟು. ಏನದು? ಸ್ವಾಮಿ ತೀರ್ಮಾನ ಮಾಡಿದ್ರಿ, ಏನ್ ತೀರ್ಮಾನ ಮಾಡಿದ್ರಿ? ಈ ಜೀವನಿಗೆ 3 ಸುಷುಪ್ತಿ ಸ್ಥಾನಗಳಿವೆ ಅಂತ ತೀರ್ಮಾನವಾಯ್ತು. ಏನದು ಅಂತಂದ್ರೆ ಈ ಒಂದು ನಾಡಿ ಮತ್ತೆ ಪುರಿತತ್ತು ಮತ್ತೆ ಬ್ರಹ್ಮ ಎಂಬತಕ್ಕಂಥದ್ದು 3 ಹೇಳಿದ್ರಿ. ಅವರನ್ನು ಹೇಳ್ಬಿಟ್ಟೇನು, ಒಂದು ಸಮುಚ್ಚಯದಿಂದ ಎಲ್ಲವೂ ಸೇರಿ ಒಂದು ಸುಷುಪ್ತಿ ಸ್ಥಾನ ಅಂತ ಹೇಳಿದ್ರಿ. ಮತ್ತೆ ಇವನ್ನ ಬೇರೆ ಬೇರೆಯಾಗಿ ಸುಷುಪ್ತಿ ಸ್ಥಾನ ಅಂತ ಕರೆದರೂ ಕೂಡ ಏನೂ ಕೂಡ ಪ್ರಮಾದವೂ ಕೂಡ ಏನು ಆಗೋದಿಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಈ ಸುಷುಪ್ತಿ ಸ್ಥಾನ ಅಂತ ಆತ್ಮ ಪರಮಾತ್ಮ ಅಂತ ಹೇಳಿ ಅದಕ್ಕೆ ದಾರಿಯಾಗಿರುವುದರಿಂದ, ಮಾರ್ಗ ಸಾಧನವಾಗಿರುವುದರಿಂದ ಇದನ್ನು ಕೂಡ ನಾವು ಈ ಒಂದು ಸುಷುಪ್ತಿ ಸ್ಥಾನ ಅಂತ ಕರೆಯಬಹುದು, ತಪ್ಪೇನೂ ಇಲ್ಲ. ಯಾಕೆಂದ್ರೆ ಯಾವುದರಿಂದ ಯಾವುದು ಪ್ರಾಪ್ತವಾಗಿದೆಯೋ ಪ್ರಾಪ್ತವಾಗುತ್ತದೆಯೋ ಆ ಪ್ರಾಪ್ತವಾಗುವುದಕ್ಕೆ ಕಾರಣವಾದ ಮುಖ್ಯ ಸಾಧನವನ್ನೂ ಕೂಡ ನಾವೇನ್ ಹೇಳ್ತೇವೆ, ಪ್ರಾಪ್ಯ ಎಂಬುದಾಗಿ ಉಪಚಾರಕ್ಕಾಗಿ ಹೇಳ್ತೇವೆ. ಹೌದ್ ತಾನೆ? ಯಾರೋ ಒಬ್ಬ ನಮ್ಮನೆ ಉದಾಹರಣೆ ಕೊಟ್ಟವಲ್ಲ, ಯಾವುದೋ ಒಬ್ಬ ಇದ್ದ, ಅವ್ರು ಹೇಳ್ದ ಇಂಥವ್ರ ಹತ್ರ ಹೋಗಪ್ಪ ಅಂತ ಹೋದ, ಅನುಕೂಲ ಆಯ್ತು, ಬಹಳ ಅನುಕೂಲ ಆಗೋಯ್ತು. ಆವಾಗ ಏನ್ ಮಾಡದಪ್ಪ, ಇಲ್ಲಪ್ಪ ಅವನಲ್ಲ ಕೊಟ್ಟಿದ್ದು, ನೀನೇ ಕೊಟ್ಟಿದ್ದು ಅಂದ್ಬಿಟ್ಟ. ಅವನೇ ಕೊಟ್ಟಿದ್ದು, ಅವ್ನು ಕೊಟ್ಟಿದ್ದ. ಆದ್ರೂ ಕೂಡ ಯಾಕೆ ಹೇಳ್ದ? ಅವನಿಂದ ಇವನು ಉಪಕೃತನಾಗುವುದಕ್ಕೆ ಇವನು ಕಾರಣನಾಗಿದ್ದರಿಂದ, ಇವನು ದಾರಿಯಾದ, ಇವನು ಸಾಧನವಾಗಿದ್ದರಿಂದ ಇವನನ್ನು ಕೂಡ ಹೇಳ್ಬಿಟ್ಟ. ಹಾಗೆ ಉಪಚಾರಕ್ಕಾಗಿ ಹೇಳೋದು, ಹಾಗೆ ಇಲ್ಲೂ ಕೂಡ ಹೇಳ್ಬೋದು ಅಂತ ತೀರ್ಮಾನ ಮಾಡಿದ್ದಾಯ್ತು. ಇಷ್ಟು. ಈಗ ಇಲ್ಲಿ ಎಂತ ಹಾಗಾದ್ರೆ ಈ ವಿಕಲ್ಪದಿಂದ ಹೇಳಿದಾಗ ಆಗೋಯ್ತು. 3 ಸ್ಥಾನ ಅದು ಇದು ಅಂದ್ಬಿಟ್ಟು ಅದಕ್ಕೆ ಒಂದೇ ಸುಭಕ್ಷಯ ಅಂತಂದ್ರಿ, ಬೇರೆ ಬೇರೆ ಆದ್ರೂ ಬಾಧಕ ಇಲ್ಲ ಅಂತಂದ್ರಿ. ಅದು ಒಂದು ನಿರ್ಣಯ ಹೇಳಿ. ಯಾಕೆ ಇದರಿಂದ ನಾವು ಸ್ವಲ್ಪ ಗೊಂದಲ ಆಗುತ್ತೆ. ಏನು 3 ಸುಷುಪ್ತಿ ಸ್ಥಾನ ಅಂದ್ರು, ಸಮುಚ್ಚಯ ಆ ಅರ್ಥದಿಂದ ನಾವು ತಗೊಳ್ಬೇಕು ಅಂತ ಅಂದ್ರು, ಬೇರೆ ಬೇರೆ ಅರ್ಥದಿಂದ ಬಿಡಿಬಿಡಿಯಾಗಿ ತಗೊಂಡ್ರೂ ಕೂಡ ಏನು ತಪ್ಪಿಲ್ಲ, ಉಪಚಾರಕ್ಕಾಗಿ ಹೇಳಿದ್ದ ಹಾಗೆ ತಗೋಬಹುದು ಅಂತ ಹೇಳಿದ್ರಿ.
ಇಷ್ಟೆಲ್ಲ ಯಾಕೆ? ಒಂದೇ ಮಾತಿನಲ್ಲಿ ಯಾವ್ದಾದ್ರು ಒಂದು ಸುಷುಪ್ತಿ ಸ್ಥಾನ ಹೇಳ್ಬಿಡಿ ಅಂತ ಹೇಳಿದ್ರೆ ಅದಕ್ಕೆ ಈ ಭಾಗದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರ್. ಏನು ಭಾಷ್ಯ ಭಾಗ ನೋಡೋಣ. ಏವಂ ಏತಾಸು ಶ್ರುತಿಷು ತ್ರೀಣ್ಯೈವ ಸುಷುಪ್ತಿ ಸ್ಥಾನಾನಿ ಸಂಕೀರ್ತನಾನಿ. ಈಗ ನಾವು ಇಲ್ಲಿಯ ತನಕ ನೋಡಿದಾಗ ಈ ನಾಡಿ ಪುರಿತತ್ವ ಬ್ರಹ್ಮ, ಈ ದಹರಾಕಾಶ ಮತ್ತೆ ಪ್ರಾಣ ಇಷ್ಟೆಲ್ಲ ಇತ್ತಲ್ಲ, ಇಷ್ಟಾದರೂ ಕೂಡ ಅದೇನಾಗಿದೆ, ಎಲ್ಲವನ್ನು ಒಟ್ಟುಗೂಡಿಸಿ ನಾವು ಮೂರನ್ನಾಗಿ ವಿಂಗಡಿಸ್ಬಿಡಬಹುದು. ಮೂರೇ ಸುಷುಪ್ತಿ ಸ್ಥಾನಗಳು ಎಂಬುದಾಗಿ ವಿಂಗಡಿಸಬಹುದು. ಹೇಗೆ ಅಂತ ಹೇಳ್ತಾ ಇದ್ದೆ. ಯಾವುದದು ಮೂರು ಸ್ಥಾನ ಅಂತಂದ್ರೆ, ಈ ಸುಷುಪ್ತಿ ಸ್ಥಾನ ಮೂರು ಅಂತಕ್ಕಂಥದ್ದು ಯಾವುದು? ನಾಡ್ಯ, ನಾಡಿಗಳು, ಪುರಿತತ್ವ ಮತ್ತೆ ಬ್ರಹ್ಮ, ಪ್ರಧಾನವಾಗಿ ಮೂರು. ಆದರೆ ಅದಕ್ಕೇನು ಹೇಳಿದ್ರು, ಈ ಅರ್ಧಾಕಾಶ ಪ್ರಾಣ ಸೇರಿಸ್ಕೊಂಡಿದ್ರು. ಆದರೂ ಕೂಡ ಇವೆಲ್ಲವೂ ಕೂಡ ಈ ಪುರಿತತ್ವದಲ್ಲಿ ಅಡಕವಾಗಿ ಬಿಟ್ಟಿರುವುದರಿಂದ ಏನಾಗಿದೆ, ನಾವು ಪುರಿತತ್ವ ಅಂತ ಒಂದನ್ನೇ ತಗೊಂಡು ಈ ನಾಡಿಗಳು ಬ್ರಹ್ಮ ಅಂತ ಇನ್ನೆರಡನ್ನು ತಗೊಂಡ್ರೆ ಆವಾಗ ಏನಾಯ್ತು, ಮೂರೇ ಆಯ್ತು. ಯಾಕೆಂದ್ರೆ ಪುರಿತತ್ವ ಅಂತ ಹೇಳಿಬಿಟ್ರೆ ಎಲ್ಲ ಬಂದ ಹಾಗಾಯ್ತು, ಅರ್ಧಾಕಾಶ ಮತ್ತೆ ಅಪತ್ಯ ಬಂದ ಹಾಗಾಯ್ತು. ಆದ್ದರಿಂದ ಏನು, ಮೂರು ಸ್ಥಾನ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಯ್ತು. ಈಗ ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಮೂರು ಸ್ಥಾನ, ಅದರಲ್ಲಿಯೂ ಕೂಡ ಏನಾಗಿದೆ, ತತ್ರಾಪಿ ನಾಡ್ಯ ಪುರಿತತ್ವ ಮೂರು ಸ್ಥಾನ, ತತ್ರಾಪಿ ದ್ವಾರ ಮಾತ್ರಂ ನಾಡ್ಯ ಪುರಿತಚ್ಚ. ಅದರಲ್ಲಿ ಆ ಮೂರರಲ್ಲಿ ಈ ಪುರಿತತ್ವ ಮತ್ತೆ ನಾಡಿಗಳು ಎಂಬತಕ್ಕಂಥವು, ಇದು ಆ ಸುಷುಪ್ತಿ ಸ್ಥಾನ ಇದೆಯಲ್ಲ, ಆ ಗಮ್ಯ ಸ್ಥಾನ, ಅದಕ್ಕೆ ಮಾರ್ಗವಾಗಿದೆ, ದಾರಿಯಾಗಿವೆ, ಸಾಧನವಾಗಿವೆ. ಯಾವುದು? ಈ ಪುರಿತತ್ವ ಮತ್ತೆ ನಾಡಿಗಳು. ಅಲ್ಲಿಗೆ ಇವು ಸಾಧನವಾಯ್ತು. ಸಾಧನವನ್ನು ಉಪಚಾರಕ್ಕಾಗಿ ಸ್ಥಾನ ಅಂತ ಹೇಳಿದ್ರಿ, ಬಿಡಿ, ಉಪಚಾರ ಬೇಡಿ ಸ್ವಾಮಿ. ಮುಖ್ಯ ವೃತ್ತಿಯಿಂದ ಯಾವುದು, ಅರ್ಥದಲ್ಲಿ ಯಾವುದು, ಅದ್ರ ಆವಾಗ ಏನಾಯ್ತು, ಯಾವಾಗ ಇದನ್ನ ದ್ವಾರ ಅಂತ ನಾವು ಹೇಳಿದ್ವು, ಆಗ ಉಳಿದಿದ್ದು ಒಂದೇ ಒಂದು, ಏನದು, ಬ್ರಹ್ಮೈವತು ಏಕಂ ಸುಷುಪ್ತಿ ಸ್ಥಾನ. ಉಪಚಾರಕ್ಕೆ ಬಿಡಿ, ಉಪಚಾರಕ್ಕೆ ಏನು ಹೇಳಿದರೆ ಆಯ್ತು, ನಾ ಬೇಡ ಅಂತ ಹೇಳೋದಿಲ್ಲ. ಆದರೆ ತಾತ್ವಿಕವಾಗಿ ಹೇಳುವಾಗ ಏನಾಗುತ್ತೆ, ಇವೆರಡೂ ಕೂಡ ದ್ವಾರ ಅಂತ ಆದ್ಮೇಲೆ ಮೂರರಲ್ಲಿ ಎರಡು ದ್ವಾರ ಆಯಿತು, ಇನ್ನೊಂದು ಯಾವತ್ತು ಬ್ರಹ್ಮ ಉಳ್ಕೊಂತು, ಅದು ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನ ಎಂಬುದಾಗಿ ನಿರ್ಧಾರವಾಯಿತು. ಹಾಗೆ ಪರಮಾರ್ಥ ದೃಷ್ಟಿಯಿಂದ ತಾತ್ವಿಕ ದೃಷ್ಟಿಯಿಂದ ನಿರ್ಧಾರವಾಯಿತು. ಮತ್ತು ಅಪಿಚ ನಾಡ್ಯ ಪುರಿತತ್ವ ಜೀವಸ್ಯ ಉಪಾಧ್ಯಾಧಾರ ಏವ ಭವತಿ, ತತ್ರ ಅಸ್ಯ ಕರಣಾನಿ ವರ್ತಂತೆ ಇತಿ. ಈಗ ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದಾಯ್ತು, ಇನ್ನೆರಡೂ ಕೂಡ ಏನಾಯ್ತು, ಅದು ದ್ವಾರ ಅಂತ ಹೇಳಿದ್ದಾಯ್ತು. ಈಗ ದ್ವಾರ ಅಂದ್ರೆ ಏನರ್ಥ? ದ್ವಾರ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಈ ನಾಡಿ ಮತ್ತೆ ಪುರಿತತ್ವ ಇದೆಯಲ್ಲ, ಇದು ಜೀವನ ಉಪಾಧಿಗೆ ಆಧಾರವಾಗಿರ್ತಕ್ಕಂಥದ್ದು, ಇದು ಅಷ್ಟೇ. ಹೇಗೆ ಅಂದ್ರೆ ಈ ಒಂದು ಉಪಾಧಿಯಿಂದ ನೋಡಿದಾಗ ಮಾತ್ರ ಇದು ಜೀವ ಅಂತ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಿಲ್ಲ, ಅದನ್ನ ಬಿಟ್ರೆ ಜೀವತ್ವ ಅಂತಕ್ಕಂಥದ್ದೇ ಇಲ್ಲ ಅಂತ ಹೇಳಿ ಏನ್ ಹೇಳ್ತಾರೆ ನಾವು ಸುತ್ತ ನಾಡ್ಯ ಪುರಿತತ್ವ ಜೀವಸ್ಯ ಉಪಾಧ್ಯಾಧಾರ ಏವ. ಯಾಕೆ ಅಂದ್ರೆ ತತ್ರ ಅಸ್ಯ ಕರಣಾನಿ ವರ್ತಂತೆ. ಅಸ್ಯ ಕರಣಾನಿ, ಇವನ ಕರಣಗಳು ಅಂದ್ರೆ ಕರಣಗಳು ಒಂದು ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನಗಳು. ಕರಣ ಅಂದ್ರೆ ಸಾಧನ, ವ್ಯಾಪಾರ ಅಂದ್ರೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಲ್ಲ, ಏನು ಈ ಒಂದು ಈ ಲೌಕಿಕವಾಗಿ ವೈದಿಕವಾಗಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೇನೆ, ಇಲ್ಲಿದೆ ಅಲ್ಲಿ ಕೇಳ್ತಾ ಇದ್ದೀರಿ, ಇದೆಲ್ಲ ಅವ್ರು ಹೋಗ್ತಾರೆ, ಹೀಗೆ
ಎಲ್ಲ ವ್ಯಾಪಾರಗಳಿಗೂ ಕೂಡ ಇದೇನಾಗಿದೆ, ಇದು ಕರಣ ಅಂದ್ರೆ ಸಾಧನ. ಕಣ್ಣು ಕಿವಿ ಮೂಗು ಮೈ ಇಂದ್ರಿಯಗಳು. ಇದು ಎಲ್ಲಿದೆ ಅಂದ್ರೆ ಇದು ಉಪಾಧಿಯಿಂದ ಉಪಹಿತನಾದ ಜೀವನಲ್ಲಿ ಇದೆ. ಈಗ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಜೀವನೇ ಸ್ವತಂತ್ರ ಅಲ್ಲ. ಯಾಕೆ? ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥವನು. ಹೀಗೆ ವಸ್ತುತಃ ಸ್ವತಂತ್ರನೇ ಅಲ್ಲದ ಕೇವಲ ಉಪಾಧಿಯಿಂದ ಮಾತ್ರ ತೋರಿ ಬರ್ತಾ ಇರ್ತಕ್ಕಂತಹ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಜೀವ, ನಿಜವಾದ ಅಸ್ತಿತ್ವ ಇಲ್ಲ ಅವನಲ್ಲಿ. ಈ ಕರಣ ಇದೆ ಅಂತಂದ್ರೆ ಕರಣನು ಅವನೇ ಇಲ್ಲ, ಅವನೇ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಇನ್ ಕರಣ ಅಯ್ಯೋ ಅದು ಜೀವತ್ವ ಹೋಯ್ತು ಅಂದ್ರೆ ಕರಣವೂ ಹೋಯ್ತು ಅಷ್ಟೆ. ಇದು ಅರ್ಥ ಇದೆ ನೋಡಿ. ಕರಣ ಅಂತಂದ್ರೆ ಜೀವತ್ವ ಯಾವಾಗ ಹೋಯ್ತೋ ಎಲ್ಲ ಹೋಯ್ತು, ಕರ್ಣನ ಹೋಯ್ತು, ಇನ್ನೊಂದು ಹೋಯ್ತಿಲ್ಲ. ಮತ್ತಿನ್ನೇನು ಅಂದ್ಬಿಟ್ಟು ಅಸ್ತಿ ಜೀವಸ್ಯ ಕರ್ಣ ಜೀವಸ್ಯ ಕರ್ಣ ಅನಿವರ್ತಂತೆ ಇದೆ. ಯಾಕೆ? ಇಲ್ಲಿಯ ಒಂದೇ ಕರಣಗಳಿದೆ, ಕರಣಗಳು ಇಟ್ಕೊಂಡ್ರೆ ಕರಣಗಳಲ್ಲಿ ಅಲ್ಲಿಂದ ವ್ಯಾಪಾರ ಮಾಡ್ತಾ ಇದ್ದ ನಾವು. ಜೀವತ್ವ ಅಂತ ಯಾವಾಗ ಬಂತು ಕರ್ಣ ಬಂತು, ವ್ಯಾಪಾರ ಬಂತು. ಇನ್ನು ಜೀವತ್ವ ಅಂತಕ್ಕಂಥದ್ದು ಯಾವುದು? ಅದೇ ಉಪಾಧಿಯಿಂದ ಉಪಹಿತವಾಗಿರತಕ್ಕಂಥ ತತ್ವ. ಅದು ಸ್ವತಂತ್ರವಾದ ತತ್ವ ಅಲ್ಲ. ನಹಿ ಉಪಾಧಿ ಸಂಬಂಧಂ ಅಂತರೇಣ ಸ್ವತಃ ಏವ ಜೀವಸ್ಯ ಆಧಾರ ಕಶ್ಚಿತ್ ಸಂಭವತಿ. ನೋಡಿ, ಉಪಾಧಿಯ ಸಂಬಂಧವಿಲ್ಲದೆ ಅಂದ್ರೆ ಏನು? ಈ ಜೀವನಿಗೆ ಉಪಾಧಿಯ ಸಂಬಂಧ ಇಲ್ಲದೆ ಏನಾಗುತ್ತೆ ಗೊತ್ತೇ? ಅಂತರವಾಗಿಲ್ಲದೆ ಸ್ವತಃ ಅಂದ್ರೆ ಯಾವ ಉಪಾಧಿಯೂ ಇಲ್ಲದೆ ಜೀವನಿಗೆ ಕೇವಲನಾಗಿರ್ತಕ್ಕಂತಹ ಜೀವನಿಗೆ ಯಾವುದೇ ಆಧಾರ ಅಂತಕ್ಕಂಥದ್ದು ಇರೋದೇ ಇಲ್ಲ. ಮತ್ತು ಇವನ್ ಯಾವುದಕ್ಕೂ ಕೂಡ ಆಧಾರ ಆಗಿರುವುದಿಲ್ಲ. ಇವನಿಗೆ ಯಾವ ಆಧೇಯವೂ ಇಲ್ಲ. ಯಾಕೆ ಅಂತಂದ್ರೆ ಯಾವಾಗ ಈ ಜೀವ ಎಲ್ಲ ಉಪಾಧಿಗಳಿಂದಲೂ ಕೂಡ ದೂರನಾಗಿ ಯಾವ ಉಪಾಧಿಯೂ ಇಲ್ಲದೆ ಕೇವಲನಾಗಿರ್ತಾನೋ ಯಾರೋ ಈ ಜೀವ, ಆಗ ಇವನು ಏನ್ ಹೆಸರು? ಇವನಿಗೆ ಜೀವ ಅನ್ನೋ ಹೆಸರು ಇರೋದಿಲ್ಲ. ಏನಾಯ್ತು? ಇವನು ಬ್ರಹ್ಮ ಅಂತಲೇ ಹೆಸರು ಅಷ್ಟೇ. ಹಾಗಾಗಿ ಏನಾಗುತ್ತೆ? ಆ ಉಪಾಯ ಏನು ಇಲ್ಲ. ಏನಾಗುತ್ತೆ ನೋಡಿ. ನಹಿ ಇದು ನೋಡೋದಕ್ಕೆ ಬಹಳ ಸಿಂಪಲ್ ಆಗಿ ಸೆಂಟೆನ್ಸ್, ಎಷ್ಟು ತಾತ್ವಿಕವಾಗಿ ಹೇಳ್ತಾ ಇದ್ದೀನಿ ಆಚಾರ್ಯರು. ಉಪಾಧಿ ಸಂಬಂಧ ಅಂತರೇಣ ಸ್ವತಃ ಜೀವಸ್ಯ ಆಧಾರ ಕಶ್ಚಿತ್ ಭವತಿ. ಈ ಜೀವನಿಗೆ ಉಪಾಧಿಯ ಸಂಬಂಧವನ್ನ ಬಿಟ್ಟರೆ ಯಾವ ಆಧಾರವೂ ಇಲ್ಲ, ಮತ್ತೆ ಇವನ ಆಧಾರನೂ ಅಲ್ಲ. ಯಾಕೆ ಅಂತ ಆವಾಗ ಇಲ್ಲಿ ಹೇಳ್ತಾರೆ, ಆವಾಗ ಕೇವಲನಾಗಿದ್ದಾಗ, ಯಾವ ಉಪಾಧಿಯ ಸಂಬಂಧವೂ ಇಲ್ಲದೆ ಕೇವಲನಾಗಿದ್ದಾಗ ಇವನು ಬ್ರಹ್ಮ ಅವ್ಯತಿರೇಕೇಣ ಸ್ವಮಹಿಮ ಪ್ರತಿಷ್ಠಿತ. ಇವನು ಬ್ರಹ್ಮ ಅವ್ಯತಿರೇಕೇಣ, ವ್ಯತಿರೇಕ ಬೇರೆ ಆಗಿರ್ತಕ್ಕಂಥದ್ದು, ಅವ್ಯತಿರೇಕ ಬೇರೆ ಇಲ್ಲದೆ ಇರತಕ್ಕಂಥ, ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲದೆ. ಏನು ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲದೆ ಅಂದ್ರೆ ಬ್ರಹ್ಮವೇ ಆಗಿದ್ದುಕೊಂಡು ಸ್ವಮಹಿಮ ಪ್ರತಿಷ್ಠಿತತ್ವ, ತನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ ಅಷ್ಟೇ. ಹೇ ಮಹಿಮ್ನಿ ಅಂತ ಹೇಳಿದ್ದಾರಲ್ಲ ಉಪನಿಷತ್ ವಾಕ್ಯ, ಅದಕ್ಕೆ ತನ್ನ ಮಹಿಮೆಯಲ್ಲಿ ಇವನು ಪ್ರತಿಷ್ಠಿತನಾಗಿರುತ್ತಾನೆ. ಅಂದ್ರೆ ಯಾವ ಒಂದು ಸಂಬಂಧವೂ ಇಲ್ಲ, ದ್ವೈತ ಸಂಬಂಧವೇ ಇಲ್ಲ, ಮತ್ತೆ ಯಾವ ದ್ವೈತರ ಸಂಬಂಧವೂ ಇಲ್ಲದೆ ಇರ್ತಕ್ಕ. ಯಾಕೆ ಸಂಬಂಧ ಇಲ್ಲ ಅಂದ್ರೆ ಉಪಾಧಿ ಇಲ್ಲ. ಹೀಗೆ ಯಾವ ಉಪಾಧಿಯಿಂದಲೂ ಕೂಡ ಕೂಡಿಕೊಂಡಿರದ ಜೀವನಿಗೆ ಏನ್ ಹೆಸರು? ಬ್ರಹ್ಮ ಅಂತ ಹೆಸರು. ಹೌದಾನೆ? ಹಾಗೆ ಇದು ಮತ್ತೆ ಈ ಆಧಾರ ಅದು ಇದೆ. ಅದನ್ನ ಹೇಳ್ತಾರೆ, ಬ್ರಹ್ಮ ಆಧಾರತ್ವಮಪಿ ಸತ್ಯ ಸುಷುಪ್ತೆ ನೈವ ಆಧಾರಾಧೇಯ ಭೇದಾಭಿಪ್ರಾಯನ ಉಚ್ಯತೆ. ನೋಡಿ, ಇನ್ನು
ಈ ಸುಷುಪ್ತಿ ಇದೆಯಲ್ಲ, ಅಲ್ಲಿ ಏನು ಈ ಬ್ರಹ್ಮ ನಾಡಿ ಎಲ್ಲ ಇಲ್ತಾನೆ, ಸುಷುಪ್ತಿ ಇಲ್ತಾನೆ ಬಂದಿದ್ದು. ಇಲ್ಲಿ ಬ್ರಹ್ಮಾಧಾರತ್ವಮಪಿ ಅಂದ್ರೆ ಏನು, ಇವನಿಗೆ ಕೇವಲ ಯಾವುದಕ್ಕೆ, ಇವಕ್ಕೆಲ್ಲ ಬ್ರಹ್ಮವೇ ಆಧಾರವಾಗಿದೆ. ಯಾರಿಗೆ? ಎಲ್ಲದಕ್ಕೂ ಕೂಡ, ಎಲ್ಲದಕ್ಕೂ ಏನು, ಈ ಜೀವನಿಗೂ ಕೂಡ. ಯಾಕೆ ಜೀವನಲ್ಲೇ ಎಲ್ಲ ಅಡಕವಾಗಿರ್ತಕ್ಕಂಥದ್ದು. ಇವನಿಗೂ ಕೂಡ ಬ್ರಹ್ಮವೇ ಆಧಾರವಾಗಿದೆ. ಅದು ಏನಾಯ್ತು, ಇವನು ಆಧಾರ, ಅವನು ಆಧೇಯ ಅಂತ ಅರ್ಥ. ಹೀಗೆ ಈ ಆಧಾರಾಧೇಯ ಅಭಿಪ್ರಾಯೇಣ ಬ್ರಹ್ಮ ಸುಷುಪ್ತೆ ನೈವ ಉಚ್ಯತೆ. ಹೀಗೆ ಓಹೋ, ಬ್ರಹ್ಮವು ಆಧಾರವಾಗಿದೆ, ಇವನು ಆಧೇಯನಾಗಿದ್ದಾನೆ, ಅದು ಜೀವ ಅಂತ ಹೇಳಿ ಆಧಾರಾಧೇಯ ಭಾವದಿಂದ ಹೇಳಿಲ್ಲ. ಯಾಕೆ? ದ್ವೈತವೇ ಇಲ್ಲ, ಇನ್ಯಾವ ಆಧಾರ ಆಧೇಯ. ಅದಕ್ಕೆ ಇದ್ರಲ್ಲಿ ಹೇಳ್ತಾರೆ ನೋಡಿ, ಎಲ್ಲಿ ಈ ಬೃಹದಾರಣ್ಯಕ್ಕೆ ಬರುತ್ತೆ, ಬೇರೆ ಕುಂಡ ಬದರ ವಿವ ಅಂದ್ರೆ ಆ ಒಂದು ಪಾಟ್ ಅಂತ ಏನು ಇರುತ್ತಲ್ಲ, ಒಂದು ಕಂಟೈನರ್, ಅದರಲ್ಲಿ ಎಲ್ಚಿ ಹಣ್ಣು ಇದ್ದ ಏನು, ಎಲ್ಚಿ ಹಣ್ಣಿಗೆ ಆ ಪಾತ್ರೆ ಆಧಾರ, ಹಾಗೆ ಈ ಜೀವನಿಗೆ ಬ್ರಹ್ಮ ಆಧಾರ ಅಂತಲ್ಲ, ಖಂಡಿತ ಇಲ್ಲ. ಮತ್ತೆ ಆಧಾರಾಧೇಯ ಅವನು ಆಧಾರವಾಗಿರುತ್ತಾನೆ ಅಂದ್ಬಿಟ್ರದ್ರಿ ಜೀವನಿಗೆ ಅಂತ. ಅಂದ್ರೆ ನಾವು ಆಧಾರಾಧೇಯ ಭಾವವನ್ನು ಯಾತಕ್ಕೆ ಕೇಳಬೇಕು ಗೊತ್ತೇ? ಇವನು ಆಧಾರ, ಆ ಜೀವ ಆಧೇಯ ಅಂತಕ್ಕಂಥದ್ದು ಯಾತಕ್ಕೆ ಕೇಳಬೇಕು ಗೊತ್ತೇ? ಅಂದ್ರೆ ಕಥಂತರ ಯಾತಕ್ಕೆ ಕೇಳಿದ್ರೆ ತಾದಾತ್ಮ್ಯ ಅಭಿಪ್ರಾಯೇನ ಅಷ್ಟೇ. ಬ್ರಹ್ಮಕ್ಕಿಂತ ಇವನು ಬೇರೆಯಾಗಿ ಇರುವುದಿಲ್ಲ ಆಗ ಎನ್ನುವ ತಾದಾತ್ಮ್ಯ. ಬ್ರಹ್ಮ ತಾದಾತ್ಮ, ಆತ್ಮ ಅಂದ್ರೆ ಸ್ವರೂಪ, ಆತ್ಮ್ಯ ಅಂದ್ರೆ ಸ್ವರೂಪತ್ವ. ಇವನು ಬ್ರಹ್ಮ ಸ್ವರೂಪತ್ವವನ್ನೇ ಪಡೆದಿರುತ್ತಾನೆ. ಇವನಿಗೇನು ಬೇರೆ ಯಾವ ಬ್ರಹ್ಮ ಸ್ವರೂಪನೇ ಇವನು ಜೀವ. ಯಾವ ಎಂಥ ಜೀವ ಇವನು? ಉಪಾಧಿಯಿಂದ ಉಪಹಿತನಾಗಿಲ್ಲದ ಜೀವನಿಗೆ ಬ್ರಹ್ಮ ಅಂತ ಹೆಸರು. ಯಾವಾಗ ಉಪಾಧಿಯಿಂದ ಒಬ್ಬನಾಗ್ತಾನೋ ಆಗ ಜೀವ, ಆಗ ಬಂತು ಪ್ರತಿಯೊಂದೂ ಕೂಡ ದ್ವಂದ್ವ. ಹಾಗಾಗಿ ಈ ಒಂದು ಆಧಾರ ಅಭಿಪ್ರಾಯ ನಾವು ಹೇಳ್ತಾ ಇಲ್ಲ. ಹಾಗೆ ಒಂದು ಪಾತ್ರೆಯಲ್ಲಿ ಎಲ್ಚಿ ಹಣ್ಣು ಚೆನ್ನಂದ್ರೆ ಅದು ಏನ್ ಬೇಕಾದ್ರು ಪಾತ್ರೆ ಆಧಾರ, ಅದರಲ್ಲಿರ್ತಕ್ಕಂಥ ಸಾಮಗ್ರಿ ಆಧೇಯ. ಆ ಭಾವನೆಯಿಂದ ಹೇಳಿಲ್ಲ. ಏನು? ಆಧಾರಕ್ಕೂ ಆಧೇಯಕ್ಕೂ ತಾದಾತ್ಮ್ಯವನ್ನು ಹೇಳುವುದಕ್ಕೋಸ್ಕರ ಇಲ್ಲಿ ಅರ್ಥ, ತಾದಾತ್ಮ್ಯ ಅರ್ಥ ಇದೆ. ಯತಃ ಆಹ, ಇದು ಹೇಗೆ ಗೊತ್ತಾಗತ್ತೆ ಹೇಳಿ? ಸತ್ ಯತಃ ತಥಾ ಸೌಮ್ಯ ತದಾ ಸಂಪನ್ನೋ ಭವತಿ. ಹೇ ಸೌಮ್ಯ, ಎಲೆ ಪ್ರಿಯದರ್ಶನ, ಸತಾ ಅಂದ್ರೆ ಆ ಸತ್ತಿನೊಡ ಸತಾ ಸಹ, ಆ ಸತ್ತಿನೊಡನೆ ಇವನೇನು ಜೀವ ಇದ್ದಾನೆ ಇವನು ಸದಾ, ಆಗ ಸದಾ ಆಗ ಅಂದ್ರೆ ಯಾವಾಗ? ಸುಷುಪ್ತಾವಸ್ಥಾಯಾಂ, ಸುಷುಪ್ತಾವಸ್ಥಾಯಾಂ ಸತಾ ಸಹ ಅಯಂ ಜೀವ ಸಂಪನ್ನೋ ಭವತಿ. ಸಂಪನ್ನನಾಗಿ ಬಿಟ್ಟಿರುತ್ತಾನೆ, ಒಂದಾಗಿ ಬಿಟ್ಟಿರುತ್ತಾನೆ. ತಾದಾತ್ಮ್ಯವನ್ನು ಹೇಳಿದ್ರು ಅದೇ ಅರ್ಥ. ಇದನ್ನ ಆಧಾರವಾಗಿಟ್ಕೊಂಡು ನಾವು ಭಾಷ್ಯವನ್ನು ಬರೀತಾ ಇದ್ದೇವೆ. ಏನಂತ? ಈ ಆಧಾರಾಧೇಯ ಭಾವವನ್ನು ಹೇಳಿದ್ದರೂ ಕೂಡ ಇದು ಈ ಒಂದು ಪಾತ್ರೆ ಮತ್ತೆ ಅದರಲ್ಲಿರ್ತಕ್ಕಂತಹ ಆಧೇಯ, ಅದನ್ನ ಆ ದೃಷ್ಟಿಯಿಂದ ಹೇಳಿದ್ದಲ್ಲ, ಮತ್ತೆ ತಾದಾತ್ಮ್ಯ ದೃಷ್ಟಿಯಿಂದ ಹೇಳಿದ್ದು. ಯಾಕೆ ಈ ವಾಕ್ಯ ನೋಡಿ, ತಥಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ. ಮತ್ತೆ ಅಷ್ಟೇ ಅಲ್ಲ, ತ್ವಂ ಅಪೀತೋ ಭವತಿ, ತ್ವಂ ಅಪೀತೋ ಭವತಿ ಅಂದ್ರೆ ತನ್ನ ಸ್ವರೂಪದಲ್ಲಿ ಅವನು ಸೇರಿ ಹೋಗಿರುತ್ತಾನೆ. ತನ್ನ ಸ್ವರೂಪ, ಪರಮಾರ್ಥ ಸ್ವರೂಪ ಯಾವುದು? ಅದೇ ಬ್ರಹ್ಮ ಸ್ವರೂಪ, ಯಾವ ಉಪಾಧಿ ಇಲ್ಲದೆ ಇರತಕ್ಕಂಥದ್ದು, ಅದನ್ನು ಸೇರಿ ಬಿಟ್ಟಿರುತ್ತಾನೆ. ಯಾವಾಗ? ಆ ಒಂದು ಸುಷುಪ್ತಾವಸ್ಥೆಯಲ್ಲಿ. ಅಲ್ಲಿ ಏನಾಯ್ತು? ಸುಷುಪ್ತಾವಸ್ಥೆಯಲ್ಲಿ ಎಲ್ಲರೂ ಕೂಡ ಸತಾ ಸಂಪನ್ನರಾಗಿರುತ್ತಾರೆ, ಸತ್ತಿನೊಳಗೆ ಸಂಪನ್ನರಾಗಿರುತ್ತಾರೆ ಅಂತ ಹೇಳಿದಾಗ, ಈಗ ಸತ್ತಿನ ಸಂಪನ್ನರಾಗಿರುತ್ತಾರೆ ಅಂದ್ರೆ
ಇಲ್ಲಿ ಅದಕ್ಕೆ ವಿವರಣೆ ಕೊಡ್ತಾರೆ. ಸ್ವಶಬ್ದೇನ ಆತ್ಮ ಅಭಿಲಪ್ಯತೆ. ಸ್ವಶಬ್ದೇನ ಸ್ವಂ ಅಪೀತೋ, ತನ್ನಲ್ಲಿ ಇವನು ಸೇರಿಕೊಂಡು ಬಿಟ್ಟಿರುತ್ತಾನೆ. ಅಪೀತೋ ಅಂದ್ರೆ ಅಪಿಗತೋ ಭವತಿ ಅಂತ ಅರ್ಥ. ಅಪೀತೋ ಭವತಿ ಅಂದ್ರೆ ಅಪಿಗತೋ ಭವತಿ, ಅಪಿಗತಾನು ಸೇರಿ ಹೋಗ್ಬಿಟ್ಟಿರ್ತಾನೆ. ಹೌದಾ? ಆದ್ದರಿಂದ ಏನಾಗುತ್ತೆ, ಸ್ವಶಬ್ದ ಸ್ವಾದ ಏನರ್ಥ ಅಂದ್ರೆ ಆತ್ಮ ಅಭಿಲಪ್ಯತೆ. ಸ್ವಶಬ್ದದಿಂದ ಆತ್ಮ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದ್ರೇನು? ಸ್ವ ಅಂತಂದ್ರೆ ಈ ಒಂದು ತನ್ನ ಪರಮಾರ್ಥ ಸ್ವರೂಪವಾದ ಆತ್ಮಸ್ವರೂಪ ಅಭಿಲಪ್ಯತೆ. ಅಂದ್ರೆ ಏನು? ಸ್ವರೂಪ ಮಾಪನ್ನ ಸುಪ್ತೋ ಭವತಿ. ಅಂದ್ರೆ ಸ್ವರೂಪ ಮಾಪನ್ನ, ತನ್ನ ಪರಮಾರ್ಥ ರೂಪದಿಂದ ಸುಪ್ತೋ ಭವತಿ. ಸುಪ್ತ ಅಂದ್ರೆ ಏನು? ಇಲ್ಲಿ ಅವನು ಶಾಂತನಾಗಿ ಇರುತ್ತಾನೆ. ಯಾವ ಕಲನಗಳ ವ್ಯಾಪಾರವೂ ಇಲ್ಲ, ಏನೂ ಇಲ್ಲ. ಮತ್ತೆ ಇವನಿಗೆ ಉಪಾಧಿ ಅಂತಕ್ಕಂಥದ್ದು ಇಲ್ಲ. ಯಾವುದು? ಈ ನಾಡಿ, ಈ ಪುರಿ ತತ್ತು ಇದೆಯಲ್ಲ, ಆ ಎಲ್ಲ ಉಪಾಧಿ ಅಂತಕ್ಕಂಥದ್ದು ಆಧಾರವೂ ಇಲ್ಲ. ಹೀಗೆ ಈ ಆಧಾರ ಯಾವುದು ಇಲ್ಲ ಅಲ್ಲಿರ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ್ಬಿಟ್ಟ ಮೇಲೆ ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಲ್ಲಿರ್ತಾನೆ ಅಂದ್ರೆ? ನೋಡಿ, ಇಲ್ಲಿ ಮುಖ್ಯವಾದ ಒಂದು ಅಂಶ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯ ಸಿದ್ಧಾಂತಕ್ಕೆ ತಳಹದಿ ಇದು. ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿರ್ನಾಸ್ತಿ. ನೋಡಿ, ಇಂಥ ವಾಕ್ಯ ಇದೆಯಲ್ಲ, ಇದನ್ನ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಏನು ಬರುತ್ತೋ ಹೇಳ್ಬಿಡ್ತಾರೆ. ಏನು ನೋಡ್ರಿ, ಶಂಕರ ಭಗವತ್ಪಾದರು ಬಂದ್ರಂತೆ, ಏನು ಜೀವಾನು ಬ್ರಹ್ಮಾನು ಒಂದೇ, ಜೀವ ಬ್ರಹ್ಮ ಐಕ್ಯ ಅಂತ ಹೇಳ್ಬಿಟ್ಟು ಆಯ್ತು. ಜೀವ ಬ್ರಹ್ಮ ಐಕ್ಯ ಅಂತ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆ ಜೀವ ಬ್ರಹ್ಮ ಐಕ್ಯ ಅಂದ್ರೆ ಏನ್ ಅರ್ಥ? ಅದು ಐಕ್ಯ ಅನ್ನೋದಕ್ಕೆ ಅರ್ಥವೇನು? ಅದನ್ನ ನೋಡೋದಿಲ್ಲ. ಏನ್ ಜೀವಕ್ಕೂ ಯಾವಾಗ ಜೀವ ಬ್ರಹ್ಮ ಅಂತ ಎರಡು ತತ್ವ ಇದೆ ಅಂತ ಆಯ್ತು, ಐಕ್ಯ ಸಾಧ್ಯವೇ ಇಲ್ಲ. ಹೌದಾನೆ? ಏನ್ ಸ್ವಾಮಿ, ಇಲ್ಲಿ ಒಂದು ಲೋಟ ನೀರಿದೆ, ಅಲ್ಲಿ ಒಂದು ಲೋಟ ಹಾಲಿದೆ, ಎರಡನ್ನು ಬೆರೆಸ್ಬಿಟ್ಟ, ಏನಾಯ್ತು? ಹಾಲು ನೀರಿನಲ್ಲಿ ಐಕ್ಯವಾಗಿ ಹೋಯಿತು. ಹಾಲು ನೀರಿನಲ್ಲಿ ಐಕ್ಯವಾಯಿತೋ ಅಥವಾ ನೀರು ಹಾಲಿನಲ್ಲಿ ಐಕ್ಯವಾಯಿತೋ ಇರಲಿ, ಅದೆಲ್ಲ ಹೋಗಿ ಬಿಡಿ. ಐಕ್ಯವಾಯಿತು ಏನ್ ಅರ್ಥ ಆಯ್ತು? ಐಕ್ಯವಾಯ್ತಾ ಅಂದ್ರೆ ಐಕ್ಯವಾಗಿಲ್ಲ. ಐಕ್ಯ ಏನು? ಈ ಏಕಾತ್ಮತೆ. ಏಕಾತ್ಮತೆ ಎಲ್ಲಾಯ್ತು? ಅದರ ಸ್ವರೂಪ ಬದಲಾಗಿ ಹೋಯ್ತಲ್ಲ. ಯಾವಾಗ ನೀರು ಹಾಲಿಗೆ ಬೆರೀತೋ ಅದರ ಸ್ವರೂಪ ಬದಲಾಗಿ ಹೋಯ್ತು. ಏನ್ ಬದಲಾಯ್ತು? ರುಚಿ ಹೋಯ್ತು, ಅದರ ಗುಣ ಹೋಯ್ತು, ಮತ್ತೆ ಅದರ ಒಂದು ಪರಿಮಾಣ ಹೋಯ್ತು. ಮುಂಚೆ ಒಂದು ಲೋಟ ಇತ್ತು, ಈಗ 2 ಲೋಟ ಹೋಯ್ತು, ಬೆರೆಸ್ಬಿಟ್ಟ. ಏನ್ ಐಕ್ಯ ಆಗುತ್ತೆ? ಏನ್ ಸ್ವಾಮಿ ಐಕ್ಯ ಆಯ್ತು? ಎಲ್ಲ ಬೇರೆ ಬೇರೆ ಆಗೋಯ್ತಲ್ಲ. ಹೇಗೆ ಸಾಧ್ಯ? 2 ಪದಾರ್ಥ ಐಕ್ಯ ಸಾಧ್ಯವೇ ಇಲ್ಲ. ಹೇಗೆ ಬಂದ್ರೆ ಶಂಕರ ಭಗವತ್ಪಾದರು ಹೀಗೆ ತಂದ್ಬಿಟ್ರು ಅಂತ ಆಕ್ಷೇಪಣೆ ಮಾಡ್ತಾರೆ, ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ಅವರಿಗೆ ಇಂಥ ವಾಕ್ಯ ಗೊತ್ತೇ ಇಲ್ಲ. ನೋಡಿ, ಏನು ಅಂದ್ರೆ ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿ ನಾಸ್ತಿ. ಮತ್ತು ಕೂಡ ಯಾವತ್ತಿಗೂ ಕೂಡ, ಯಾವ ಸಂದರ್ಭದಲ್ಲಿಯೂ ಕೂಡ ಜೀವಸ್ಯ ಬ್ರಹ್ಮಣ, ಜೀವನಿಗೂ ಬ್ರಹ್ಮಕ್ಕೂ ಸಂಪತ್ತಿ ಅಂದ್ರೆ ಸೇರಿ ಹೋಗುವುದು, ಐಕ್ಯ ಎನ್ನುವುದು ಇಲ್ಲವೇ ಇಲ್ಲ. ನೋಡಿ, ಸ್ಪಷ್ಟವಾಗಿ ಹೇಳಿ, ಇನ್ಯಾವ ಐಕ್ಯ ಇದೆ? ಶಂಕರ ಬಂದ್ರಂತೆ, ಶಂಕರರು ಏನ್ರಿ ಐಕ್ಯ ಆಗ್ಬಿಟ್ರಂತೆ. ಹೇಗೆ ಸಾಧ್ಯ? 2 ಪದಾರ್ಥ ಐಕ್ಯವಾಗ ಸಾಧ್ಯನಾ ಅಂತ ಹೇಳಿದ್ರಲ್ಲ. ರೂಪದಲ್ಲಿ ಐಕ್ಯವಾಗುತ್ತಾ? ಗುಣದಿ ಎಲ್ಲ ಬೇರೆ ಬೇರೆ ವಿಚಾರ ಆಗೋಯ್ತು. ಏನ್ ನೋಡಿ, ಇಲ್ಲಿ ಹೇಳಿ ಸ್ಪಷ್ಟವಾಗಿ, ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿ ನಾಸ್ತಿ. ಈ ಹೆಸರು ಇಂಥ ವಾಕ್ಯವನ್ನ 10 ಬಾರಿ ಓದಬೇಕು. ಏನು? ಯಾವತ್ತಿಗೂ ಕೂಡ, ಯಾವ ಸಂದರ್ಭದಲ್ಲಿಯೂ ಕೂಡ ಈ ಜೀವನಿಗೆ ಬ್ರಹ್ಮದೊಡನೆ ಜೀವನಿಗೆ ಸಂಪತ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಮತ್ತೇನ್ ಸ್ವಾಮಿ ಸೇರೋಗ್ತಾರೆ ಅಂದ್ರೆ ಯಾಕೆ ಅಂದ್ರೆ
ಸ್ವರೂಪಸ್ಯ ಅನಪಾಯಿತ್ವ ಅಂತಂತ ಇದು ಈ ಒಂದೇನು ಶಂಕರ ಭಗವತ್ಪಾದರ ಸುವರ್ಣಾಕ್ಷರ, ಎಲ್ಲ ಸುವರ್ಣಾಕ್ಷರಗಳೇ. ಅದು ಬಿಡಿ, ಇದು ಅದರಲ್ಲೂ ಸ್ಪೆಷಲ್, ವಿಶೇಷವಾದದ್ದು. ಯಾಕೆ? ಸ್ವರೂಪಸ್ಯ ಅನಪಾಯಿತ್ವ ಅಂತ. ಸ್ವರೂಪ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಬೇರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಬೇರೆಯಾಗುವುದು ಕಾಣ್ತಾ ಇದೆ ಅಂದ್ರೆ ನಿಮ್ಮ ಭ್ರಮೆ ಸ್ವಾಮಿ. ಉಪಾಧಿ ಸಂಬಂಧದಿಂದ ಬೇರೆಯಾಗಿರುವಂತೆ ತೋರ್ತಾ ಇದೆ. ಯಾವತ್ತಿಗೂ ಕೂಡ ಬ್ರಹ್ಮವೇ, ಅವನು ಎಂದಿಗೂ ಕೂಡ ಜೀವನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದು ಸ್ವರೂಪ, ಅದು ಸ್ವರೂಪ ಅನಪಾಯಿ, ಅವ್ಯಭಿಚಾರಿ. ಏನು ಇದನ್ನು ಬಿಟ್ಟಲ್ಲಿ ಹೋಗ್ತಿ ಇಲ್ಲವೇ ಇಲ್ಲ. ಮತ್ತೇನು ಅಂದ್ರೆ ಉಪಾಧಿಯ ಸಂಬಂಧದಿಂದ ಬ್ರಹ್ಮವೇ ಅದು. ಉಪಾಧಿಯ ಸಂಬಂಧದಿಂದ ಜೀವ ಅಂತ ಅನಿಸ್ಕೊಂಡಿದೆ ಅಷ್ಟೇ. ಯಾವತ್ತಿಗೂ ಕೂಡ ಸ್ವರೂಪವು ಅವ್ಯಭಿಚಾರಿ. ಸ್ವರೂಪ ಅಂತ ಆದ್ರೆ ಅವ್ಯಭಿಚಾರಿ, ವ್ಯಭಿಚಾರಿ ಅಂತ ಆದ್ರೆ ಸ್ವರೂಪ ಅಲ್ಲ ಅಂತ ಅಷ್ಟೆ. ಹೌದಾ? ಹಾಗೆ ನೋಡಿ, ಇದು ಎಂಥ ಇನ್ನೊಂದ್ಸರಿ ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸಂಪತ್ತಿರ್ನಾಸ್ತಿ ಸ್ವರೂಪಸ್ಯ ಅನಪಾಯಿತ್ವಾತ್. ಮುಂದೆ ಬರೀತಾ ನೋಡಿ, ಸ್ವಪ್ನ ಜಾಗರಿತಯೋಸ್ತು. ಸುಷುಪ್ತಿಯಲ್ಲಿ ಈ ಕಥೆ, ಅಲ್ಲಿ ಏನೋ ಇದೇ ಇಲ್ಲ, ಯಾವ ಉಪಾಧಿ ಸಂಪರ್ಕ ಆಯ್ತು ಸಂಪರ್ಕ. ಈ ಸ್ವಪ್ನ ಜಾಗೃತಿ ಇದೆಯಾ? ಸ್ವಪ್ನ ಜಾಗರಿತಯೋಸ್ತು ಉಪಾಧಿ ಸಂಪರ್ಕ ವಶಾತ್. ಆಮೇಲೆ ಒಂದೊಂದು ವಾಕ್ಯ ನಾವು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಿಂತ. ಉಪಾಧಿ ಸಂಪರ್ಕ ವಶಾತ್ ಪರರೂಪ ಆಪತ್ತಿಂ ಯುವ ಅಪೇಕ್ಷ. ಪರರೂಪ ಆಪತ್ತಿಂ ಅಪೇಕ್ಷ ಅಲ್ಲ, ಪರರೂಪ ಆಪತ್ತಿಮಿವ ಅಪೇಕ್ಷ. ಅಂದ್ರೆ ಉಪಾಧಿ ಸ್ವಪ್ನ ಜಾಗೃತ ಅವಸ್ಥೆಯಲ್ಲಿ ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಅರ್ಥ ಇದೆ. ಇದನ್ನೇ ಬೇಕಾದ್ರೆ 1 ಗಂಟೆ ಎಕ್ಸ್ಪ್ಲೇನ್ ಮಾಡ್ಬೋದು. ಏನು ನೋಡಿ, ಈ ಸುಷುಪ್ತಿಯಲ್ಲೇನೋ ಅವನ ಸ್ವರೂಪದಲ್ಲಿ ಒಂದಾಗಿರ್ತಾನೆ. ಸ್ವರೂಪ ಯಾವತ್ತು ಅನಪಾಯಿ, ಅವ್ಯಭಿಚಾರಿ. ಏನಾದ್ರೂ ವ್ಯಭಿಚಾರ ಕಂಡು ಬಂದ್ರೆ ಅದು ಉಪಾಧಿಯ ಸಂಬಂಧದಿಂದ ಹೊರತು ಸ್ವತಃ ಅದಕ್ಕೆ ಯಾವ ಒಂದು ಬದಲಾವಣೆ ಅಂತಕ್ಕಂಥದ್ದು ಇಲ್ಲ. ಸ್ವರೂಪವೇ, ಬದಲಾವಣೆ ಆದ್ರೆ ಅದು ಸ್ವರೂಪ ಅನಿಸ್ಕೊಳ್ಳೋದಿಲ್ಲ. ಯಾವತ್ತು ಬ್ರಹ್ಮವೇ, ಅದು ಎಂದಿಗೂ ಕೂಡ ಜೀವನ ಇನ್ನೊಬ್ಬರ ಸಾಧ್ಯವೇ ಇಲ್ಲ ಅಂತ ಹೇಳಿ. ಎಲ್ಲಿ? ಸ್ವಪ್ನಾವಸ್ಥೆಯಲ್ಲಿ. ಸ್ವಾಮಿ, ಹಾಗಾದ್ರೆ ನೀವು ಜಾಗೃತ ಮತ್ತು ಸುಷುಪ್ತಿಯಲ್ಲಿ, ಸ್ವಪ್ನದಲ್ಲಿ ಇದು ಇದೆ ಅಂತ ಒಪ್ಕೋಬಹುದಲ್ಲ. ಯಾವುದು? ಸ್ವರೂಪ ಅಂತಕ್ಕಂಥದ್ದಕ್ಕೆ ವ್ಯಭಿಚಾರ ಅಂತ ಇದೆಯಲ್ಲ, ಇದು ಒಪ್ಕೋಬಹುದು. ಹಾಗಾದ್ರೆ ಸುಪ್ತಿ ಹೇಳಿದ್ರು ಸ್ವಾಮಿ, ಸರಿ ಹೋಯ್ತು, ಒಪ್ಕೊಂಡು ಬಿಡಿ, ಎಲ್ಲ ಹೇಳಿದ್ರಿ, ಸರಿ ಹೋಯ್ತು. ಆದರೆ ಸ್ವಪ್ನ ಮತ್ತೆ ಜಾಗೃತದಲ್ಲಿ ಒಪ್ಪಕ್ಕಾಗಲ್ಲ ಸರ್. ಸ್ವಪ್ನದಲ್ಲೂ ಜಾಗೃತದಲ್ಲಿ ಈ ಒಂದು ಇದ್ದೇ ಇದೆ. ಯಾವುದು? ಈ ಒಂದು ದ್ವಂದ್ವ ಅಂತಕ್ಕಂಥದ್ದು ಇದ್ದೇ ಇದೆ, ಜೀವತ್ವ ಇದ್ದೇ ಇದೆ, ಎಲ್ಲ ಇದೆ. ಅಂದ್ರೆ ಅಲ್ಲಿ ಹೇಳ್ತಾ ನೋಡಿ, ಇಲ್ಲಿ ಸ್ವಪ್ನ ಜಾಗರಿತಯೋಸ್ತು ಸ್ವಪ್ನ ಜಾಗೃತಿನಲ್ಲಾದರೆ ಏನು, ಅಲ್ಲಿಯೂ ಕೂಡ ಇವನು ಪರಮಾರ್ಥ ಸ್ವರೂಪನೇ, ಇವನು ಕೇವಲನೇ. ಅಲ್ಲಿಯೂ ಕೂಡ ಇವನೇ ಬ್ರಹ್ಮನೇ. ಅಂದ್ರೆ ಯಾವ ಜೀವ, ನಾವೆಲ್ಲ ಬ್ರಹ್ಮ ಸ್ವರೂಪ, ಅಲ್ಲೂ ಕೂಡ ಅಷ್ಟೇ. ಜಾಗೃತ ಸ್ವಪ್ನದಲ್ಲಿಯೂ ಕೂಡ ಅಷ್ಟೇ. ಆದರೆ ಅಲ್ಲಿ ಏನಾಗಿದೆ ಅಂದ್ರೆ ಉಪಾಧಿ ಸಂಪರ್ಕ ವಶಾತ್ ಪರರೂಪಾಪತ್ತಿನಿವ. ಉಪಾಧಿಯ ಒಂದು ಸಂಪರ್ಕದಿಂದ, ಯಾವ ಉಪಾಧಿ? ಜಾಗೃತಿನಲ್ಲಿ ಜಾಗೃತೋಪಾಧಿ, ಜಾಗೃತವಸ್ಥೆಯ ಉಪಾಧಿಯಿಂದ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನೋಪಾಧಿಯಿಂದ, ಜಾಗೃತ ಸ್ವಪ್ನ ಎಂಬ ಉಪಾಧಿಯ ಮೂಲಕ ನೋಡಿದಾಗ ಓಹೋ, ಈಗ ಇವನು ಜಾಗೃತನಲ್ಲಿದ್ದಾನೆ ಅಂತ ಅರ್ಥ ಆಗುತ್ತೆ. ಹಾಗೆ ಅದು ಉಪಾಧಿ, ಅದು ಆದರೂ ಕೂಡ ಇವನೇ ಆ ಒಂದು ಸ್ಥಿತಿಯಲ್ಲಿ ಇರುವ ಹಾಗೆ ನಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಒಂದು ದಾಸವಾಳದ ಹೂವು, ಅದು ಕೆಂಪಿದೆ, ಅದರ ಸ್ಫಟಿಕದ ಕೆಳಗಡೆ ಇಟ್ಟರೆ ಸ್ಫಟಿಕನೇ ಕೆಂಪಾಗಿರೋ ಹಾಗೆ ಕಾಣುತ್ತೆ. ಹೌದು ತಾನೆ? ಅದು ಬೇಕಾದಷ್ಟು ಈ ಒಂದು ಅಧ್ಯಾಸ ಭಾಷೆ ಉದಾಹರಣೆ ಕೊಟ್ಟಿದ್ದಾರಲ್ಲ.
ಆದ್ರಿಂದ ಉಪಾಧಿಯ ಸಂಪರ್ಕದಿಂದ ಅವನಲ್ಲಿ ತೋರ್ತಾ ಇದ್ದಾನೆ ಜಾಗೃತ ಮತ್ತು ಸ್ವಪ್ನಾವಸ್ಥೆಯಲ್ಲಿ. ಇಲ್ಲಿಯೂ ಕೂಡ ಅವನು ಕೇವಲನೇ ಬ್ರಹ್ಮ ಸ್ವರೂಪನೇ, ಬ್ರಹ್ಮವನ್ನು ಬಿಟ್ಟು ಯಾವುದೂ ಇಲ್ಲ ಇಲ್ಲಿಯೂ ಕೂಡ, ಈಗಲೂ ಕೂಡ. ಆದರೆ ಉಪಾಧಿಯ ವಶದಿಂದ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೇರೆ ಬೇರೆ ಅಂತ. ಅವನ ಬದಲಾವಣೆ ಆಗ್ತಾ ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಈ ಉಪಾಧಿಯ ದೃಷ್ಟಿ ಮಾತ್ರ. ಆದರೆ ಈ ಅವಸ್ಥೆಗಳಲ್ಲಿಯೂ ಕೂಡ, ಸ್ವಪ್ನಾವಸ್ಥೆ ಮತ್ತೆ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಏನು ಸುಷುಪ್ತ ಅವಸ್ಥೆಯಲ್ಲಿ ಏನಿತ್ತೋ ಆ ಸದಾ ಸಂಪತ್ತಿ ಅಂತ ಇತ್ತಲ್ಲ, ಸದಾ ಸಂಪನ್ನ ಅದೇ ಇಲ್ಲೂ ಕೂಡ ಅಷ್ಟೆ. ಆದ್ರೆ ಇಲ್ಲಿ ನಮಗೆ ಉಪಾಧಿಯಿಂದ ಈಗ ತೋರ್ತಾ ಇದೆ, ವ್ಯಕ್ತವಾಗಿ ತೋರ್ತಾ ಇದೆ. ಅದೇನು, ಯಾರು ಈ ಜಾಗೃತ್ತು ಮತ್ತೆ ಸ್ವಪ್ನ ಇವನ್ನೂ ಕೂಡ ಈ ಉಪಾಧಿಯನ್ನ ಬಿಟ್ಟು ನೋಡುವುದಕ್ಕೆ ಶಕ್ತನಾಗುತ್ತಾನೋ ಆವಾಗ ಏನಾಗುತ್ತೆ, ಆವಾಗ ಇವನು ಯಾವಾಗಲೂ ಬ್ರಹ್ಮ ಸ್ವರೂಪ, ಇವನೇ ಮುಕ್ತ. ಅದನ್ನೇ ಗೌಡಪಾದ ಕಾರಿಕೆಯಲ್ಲಿ ವಿಸ್ತಾರವಾಗಿ ಗಮನ ಮಾಡಿದಾರಲ್ಲ. ಅದೇ ಏನು, ಸ್ವಪ್ನಕ್ಕೂ ಜಾಗೃತಿಗೂ ಯಾವ ಭೇದವೂ ಇಲ್ಲ, ಎರಡೂ ಕೂಡ ದರ್ಶನಾವಸ್ಥೆ. ಎರಡೂ ಕೂಡ ದರ್ಶನಾವಸ್ಥೆನೇನು, ಎರಡೂ ಕೂಡ ಉಪಾಧಿಯಿಂದ ಕೂಡಿರತಕ್ಕಂಥದ್ದು. ಆ ಉಪಾಧಿ ತೆಗೆದು ಬಿಟ್ರೆ ಏನಿಲ್ಲ, ಇದು ಸುಸುಪ್ತಿಯೇ. ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದು ಇಲ್ಲಿಲ್ಲ, ಅದು ಚಾಂದೋಗ್ಯ ಹಾಕೊಂಡಿದಾರಲ್ಲ. ಹಾಗಿದ್ರೆ ಯಕ್ಷತ್ನ ತಿರ್ಗಾ ಬಂತಲ್ಲ ಸ್ವಾಮಿ, ನೀವ್ ಹೇಳಿದ್ರಿ ಒಂದು ಸಾರಿ ಆ ಒಂದು ಬ್ರಹ್ಮ ಪದವನ್ನ ಅವನ ಅರ್ಥ ಮಾಡ್ಕೊಂಡ್ಬಿಟ್ರೆ ತಿರ್ಗಾ ಅವನು ವಾಪಸ್ ಬರೋದಿಲ್ಲ ಅಂತ ಹೇಳಿದ್ರಲ್ಲ. ಇದು ಹೇಳ್ತಾ ಇದ್ದೀರಿ ಸುಷುಪ್ತಿನ ಆಯ್ತು ಒಪ್ಕೊಂಡ್ವಿ, ಸುಷುಪ್ತಿನಲ್ಲಿ ಆಯ್ತು ಒಪ್ಕೊಂಡ್ವಿ. ಆದರೆ ಎದ್ದ ಮೇಲೆ ತಿರುಗಿ ಬಂದ್ಬಿಡ್ತಾನಲ್ಲ ವಾಪಸ್ಸು ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಆಗಲೂ ಕೂಡ ನೀನು ಉಪಾಧಿಯಿಂದ ಬೇರೆಯಾಗಿ ಇರುವುದೇ ಇಲ್ಲ. ಸ್ವಪ್ನದಲ್ಲಿ ಇರುತ್ತೆ, ಇದ್ರೂ ಬರ್ತಾನೆ ಇರುತ್ತೆ. ಸ್ವಪ್ನ ಇದ್ದರೂ ಕೂಡ ಅದೇನಾಗಿರುತ್ತೆ, ಉಪಾಧಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದು ಯಾವ ಉಪಾಧಿ, ಆ ಸ್ವಪ್ನಾವಸ್ಥೆ ಅನ್ನೋದೇ ಉಪಾಧಿ. ಅದು ಯಾವುದು, ಅದಕ್ಕೆ ಅವಿದ್ಯೋಪಾಧಿ. ಎಲ್ಲ ಅವಸ್ಥೆಗಳು ಕೂಡ ಅವಿದ್ಯೆ ತಾನೆ. ಹಾಗೆ ಆ ಒಂದು ಅವಿದ್ಯೋಪಾಧಿಯಿಂದ ಕೂಡಿರುವುದರಿಂದ ಎಚ್ಚೆತ್ತ ಏನಾಗ್ತಾನೆ, ಆ ಸಂಸ್ಕಾರ ಆಗುತ್ತೆ, ಎಚ್ಚೆತ್ತ ಯಥಾ ಪ್ರಕಾರ ಮಾತಾಡ. ಅದಕ್ಕೆ ಅದು ಇಲ್ಲಿ ಇಲ್ಲ, ಮುಂದೆ ಬರುತ್ತೆ, ಆ ಉಭಯಲಿಂಗಾಸನ ಬರುತ್ತೆ ಮುಂದೆ ನೋಡಿ. ಅತಶ್ಚ ಸುಪ್ತಾವಸ್ಥಾಯಾಂ ಕದಾಚಿತ್ ತಥಾ ಸಂಪದ್ಯತೆ ಕದಾಚಿತ್ ನ ಸಂಪದ್ಯತೆ ಇದು ಅಯುಕ್ತ. ಹಾಗಾಗಿ ಈ ಒಂದು ನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ, ಇಲ್ಲ ರೀ, ಒಂದ್ಸಾರಿ ಸೇರ್ಕೊಂಡು ಜೀವನ ಸಂಪತ್ತಿ ಆಗಿರುತ್ತೆ, ಕೆಲವು ಸಾರಿ ಸಂಪತ್ತಿ ಆಗಿರಲ್ಲ ಅಂತಕ್ಕ ಇಲ್ಲವೇ ಇಲ್ಲ. ಕೆಲವು ಸಾರಿ ಒಂದ್ಸಾರಿ ಅಂತಕ್ಕಂಥದ್ದೇ ಇಲ್ಲ. ಯಾಕೆ, ಸ್ವರೂಪಸ್ಯ ಅನಪಾಯಿತ್ವ. ಅದರಿಂದ ಅದು ಮುಖ್ಯವಾದ ಸ್ವರೂಪ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಬೇರೆ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಕಾಣ್ತಾ ಇದೆಯಲ್ಲ ಸ್ವಾಮಿ ಇಷ್ಟೆಲ್ಲ, ಅಂದ್ರೆ ಉಪಾಧಿ ವಶದಿಂದ ಅಷ್ಟೇ. ಅದು ಒಟ್ಟಿನಲ್ಲಿ ಏನು ಸಮಷ್ಟಿ ರೂಪವಾಗಿ ಯಾವ ಉಪಾಧಿ ಅದು, ಅದೇ ಅವಿದ್ಯೋಪಾಧಿ. ಅವಿದ್ಯೋಪಾಧಿಯಿಂದಲೇ ಜೀವತ್ವ. ಒಂದ್ಸಾರಿ ಜೀವತ್ವ ಅಂತ ಇಟ್ಕೊಂಡ ಮೇಲೆ ಶುರುವಾಯಿತು ಸಂಸಾರಿತ್ವ. ಹಾಗೆ ಇಲ್ಲಿ ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಭಾಗ ಇದೆ, ಅದನ್ನ ನಾಳೆ ದಿವಸ ಬಹಳ ಬಹಳ ಇದು ನೋಡಿ ಮುಖ್ಯವಾದ ಭಾಗ. ಈ ಪೂರ್ತಿ ಈ ಪಾದ ಪೂರ್ತಿ ಈ ಒಂದು ಇದೇ ತರ ಅಭಿಪ್ರಾಯದಿಂದ ಕೂಡಿರ್ತಕ್ಕಂಥ ಸಿದ್ಧಾಂತ ಭಾಗ ತುಂಬಾ ಚೆನ್ನಾಗಿದೆ. ನೋಡೋಣ ಮುಂದಿನ ಭಾಗದಲ್ಲಿ, ಮುಂದಿನ ಭಾಗವನ್ನು ನಾಳೆ ನೋಡು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.